ಮಾನ್ವಿಯಲ್ಲಿ ಫುಟ್ಪಾತ್ ಒತ್ತುವರಿ ದಿಲೀಪ್ ಟೈಲರ್ ಆಕ್ರೋಶ. ಮಾನ್ವಿ ತಾಲೂಕು ಕಳೆದ 25 ವರ್ಷದಿಂದ ಅಭಿವೃದ್ಧಿಯಾಗಿಲ್ಲ. ಆದರೆ ಮಾನ್ವಿ ತಾಲೂಕಿನಲ್ಲಿ ಯಾವುದೇ ಫ್ಯಾಕ್ಟರಿ ಇಲ್ಲದ ಕಾರಣ ಈ ಭಾಗದ ಜನರು ಬೇರೆ ಭಾಗಕ್ಕೆ ತೆರಳಿ ದುಡಿಯುವ ಸ್ಥಿತಿ ಇದ್ದು ಮಾನ್ವಿ ದಿವಾಳಿಯಾಗಿದೆ ಎಂದು ದಿಲೀಪ್ ಟೈಲರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾನ್ವಿ ಪಟ್ಟಣದಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡ ಪರಿಣಾಮ ಜನರ ಸಂಚಾರಕ್ಕೆ ತೊಂದರೆಯಾಗಿದೆ. ರಾಯಚೂರು ಜಿಲ್ಲೆಯ ನಾನಾ ತಾಲೂಕುಗಳಲ್ಲಿ ಸರ್ಕಾರವೇ ಫುಟ್ಪಾತ್ಗಳನ್ನು ತೆರವು ಮಾಡಲಾಗಿದೆ. ಮಾನ್ವಿಯಲ್ಲಿ ಯಾಕೆ ಮಾಡುತ್ತಿಲ್ಲ ಎಂದು ಪ್ರಶ್ನೆ ಮಾಡಿದರು. ಶಾಸಕ ಹಂಪಯ್ಯ ನಾಯ್ಕ, ಸಚಿವ ಬೋಸರಾಜು ಅವರು ಅಧಿಕಾರಿ ಮಾಡಿದರೂ ಸಹ ಮಾನ್ವಿಯನ್ನ ಅಭಿಯ ಮಾಡಿಲ್ಲ. ಆದರೆ ಮಾನ್ವಿ ಅನ್ನೋದು ಜನರ ಪಾಲಿಗೆ ದಿವಾಳಿಯಾಗಿದೆ. 25 ವರ್ಷದಿಂದ ಅಭಿವೃದ್ಧಿಯಾಗಿಲ್ಲ ಎಂದು ನೋವು ವ್ಯಕ್ತಪಡಿಸಿದರು. ಅಂಗಡಿಯವರಿಗೆ ನಮ್ಮನ್ನ ಸೈಕಲ್ ಮೋಟರ್ ಓಡಾಕೆ ತ್ರಾಸಾಗಿದೆ, ಎಲ್ಲರಿಗೆ ಮಾಡೋಕ್ಕೆ ತ್ರಾಸಾಗಿದೆ, ಓಡಾಡೋಕ್ಕೆ ತ್ರಾಸಾಗಿದೆ. ಆಮೇಲೆ ಇವರು ಬೋಸರಾಜ್ ಸಾಹೇಬರು ಏನು ಮಾಡ್ತಿದ್ದಾರೆ, ಹೊಸದಾಗಿ ಮಾಡ್ತೀವಿ ಅಂತೇಳಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಭಿವೃದ್ಧಿ ಏನು ಮಾಡಿದ್ದಾರೆ? ಏನು ಬರೀ ಬೋಸರಾಜ್ ಸಾಹೇಬರು ಅಷ್ಟೇ, ಅಪ್ಪಯ್ಯ ಸಾವ್ಕಾರ ಅಷ್ಟೇ ಏನು ಮಾಡಲಿಲ್ಲ. ಕಡಿಕೆ ತಮ್ಮದು ತಾವೇ ಮಾಡ್ಕೊಂಡು ಹೊಂಟಾರ. ಮಾನ್ವಿಯಲ್ಲಿ ಮಾನಗೆಟ್ಟು ಮಾನ್ವಿ ಆಗಿದೆ. ಏನು ಒಟ್ಟು ರಾಯಚೂರಿನಿಂದ ಇಡೀ ಫುಟ್ಪಾತ್ನಲ್ಲಿ ತೆಗೆಸಿದ್ದಾರೆ. ಇಲ್ಲಿ ಮಾತ್ರ ತೆಗ್ಸೋಕ್ಕಾಗೋಲ್ದು. ಯಾಕೆ, ಏನು ಕಾರಣದಿಂದ ತೆಗ್ಸೋಕ್ಕಾಗೋಲ್ದು? ಅಪ್ಪಯ್ಯ ಸಾವ್ಕಾರಿಗಾಗಲಿ ಬೋಸರಾಜ್ ಸಾಹೇಬರಿಗಾಗಲಿ ಯಾಕೆ ತೆಗ್ಸೋಕ್ಕಾಗೋಲ್ದು? ಏನು ವಿಷಯ ಹೇಳ್ರಿ. ನೀವೇ ಸಚಿವ ಆಗಿರಿ, ಬೋಸರಾಜ್ ಸಾಹೇಬ್ರು ಆಗಿರಿ, ಅಪ್ಪಯ್ಯ ಸಾವ್ಕಾರ ಆಗಲಿ. ಅಪ್ಪಯ್ಯ ಸಾವ್ಕಾರ ಏನು ಮಾಡ್ತಿದ್ದಾರೆ? 3 ಸಲ ಗೆದ್ದು ಬಂದಾರೆ, ಏನು ಮಾಡೋಕ್ಕಾಗಲಿಲ್ಲ. ಮಾನ್ವಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತಿಗೆ ಅಭಿವೃದ್ಧಿ ಯಾವುದೂ ಆಗಿಲ್ಲ. ಬರೀ ವಲಸೆ ಅಭಿವೃದ್ಧಿ ಆಗಿದೆ. ಮಾನ್ವಿ ತಾಲೂಕು ಮಾನಗೇಡಿ ತಾಲೂಕು ಆಗಿದೆ. ಬದುಕಕ್ಕೆ ದಾರಿ ಇಲ್ಲ. ಒಂದು ಸೀಲ್ ಫ್ಯಾಕ್ಟ್ರಿ ಆಗಲಿ, ಸಕ್ರೆ ಫ್ಯಾಕ್ಟ್ರಿ ಆಗಲಿ, ಯಾವುದೇ ಇಂಥವು ಮಾಡಿದರೆ ಜನಸಂಖ್ಯೆ ಎಲ್ಲರೂ ಬೆಂಗಳೂರು ಹೋಗೋದು ತಪ್ತೈತಿ. ಅದೆಲ್ಲ ಬಿಟ್ಟು ಏನು ಮಾಡೋಂಗಿಲ್ಲ, ಏನಿಲ್ಲ. ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಏನು ಮಾಡಿಲ್ಲ. ಅಭಿವೃದ್ಧಿ ಇವತ್ತಿಗೆ ಏನೇನು ಮಾಡಿಲ್ಲ. ಬೋಸರಾಜ್ ಸಾಹೇಬ್ರು ಮಾಡಿಲ್ಲ, ಅಪ್ಪಯ್ಯ ಸಾವ್ಕಾರರು ಮಾಡಿಲ್ಲ. ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಏನೂ ಮಾಡಿಲ್ಲ. ಬರೀ ತಮ್ಮ ಪಾಡಿಗೆ ತಾವೇ ಇದ್ದಾರೆ. ಜನರಿಗೆ ಯಾವುದು ತಿಳ್ಕೊಳ್ಳೋಷ್ಟು ವಸಿ ಅವ್ರ ತಲೆ ಇಲ್ಲ. ಏನು